ಕರ್ನಾಟಕ ಪೊಲೀಸ್, ನೀವು ಇದನ್ನ ಕಂಡಿದ್ದೀರಿ. ಏನಂದ್ರೆ ನಾನು ಕೂಡ ಸುಮಾರು 25 ಜನ ಬಾಂಗ್ಲಾದೇಶಿಯರನ್ನ ಬೆಂಗಳೂರು ಕಳಿಸಿದ್ದೀನಿ. ಅಂದ್ರೆ ನಿಮ್ದಲ್ಲಿ ಏನು ಹಿಡಿಯಕ್ಕಾಗಲ್ಲ, ಇಷ್ಟಿನ ಗಂಟೆ ಯಾರು ಹಿಡಿಯಕ್ಕಾಗಿಲ್ಲ. ನಾನು ಕಳಿಸಿದ್ದೀನಿ. ಯಾವ ಕೆಲಸಕ್ಕೆ ಕಳಿಸಿದ್ದೀನಿ ಗೊತ್ತಾ? ಖಾಲಿ ಪೊಲೀಸ್ ಅವ್ರನ್ನ ಮಾತ್ರ ಟಾರ್ಗೆಟ್ ಮಾಡಿದ್ದೀನಿ, ರಾಜಕಾರಣಿಗಳನ್ನ ಮತ್ತೆ ಪೊಲೀಸ್ ಅವ್ರನ್ನ. ಅಂದ್ರೆ ನಿಮ್ ಮನೆ ನುಗ್ತಾರೆ, ರಾಜಕಾರಣಿ ಮನೆ ಅಷ್ಟೇ. ಅದನ್ನು ಹೇಳಿದೀನಿ, ಅವ್ರು ಏನ್ ಮಾಡೋದು ಮಾಡ್ತಾರೆ. ಅವ್ರ ID ಕಾರ್ಡ್ ಇಲ್ಲ, ಅವ್ರ ಅಡ್ರೆಸ್ ಇಲ್ಲ, ಎಲ್ಲಾನು ಕೂಡ ವ್ಯವಸ್ಥೆ ಮಾಡಿದೀನಿ. ಇದ್ರೆ ಅವ್ರನ್ನ ಕಂಡಿದ್ದೀರಿ, ಆಮೇಲೆ ನಾನೇ ನನ್ನ ಅಡ್ರೆಸ್ ನಿಮ್ಗೆ ಕೊಡ್ತೀನಿ. ನೆನಪಿರ್ಲಿ, ಬೆಂಗಳೂರು ಪೊಲೀಸ್. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಕರ್ನಾಟಕ ಪೊಲೀಸ್ ನಮಸ್ಕಾರ. ಬೆಳಿಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಬಾಂಗ್ಲಾದೇಶಿಗಳ ಬಗ್ಗೆ. ನಾನು ನಮ್ಮ ಪೊಲೀಸ್ ಅವರಿಗೆ ತುಂಬಾ ತಪ್ಪಾಗಿ ಮಾತಾಡ್ಬಿಟ್ಟಿದ್ದೀನಿ. ನಾನು ಅವ್ರ ಹತ್ರ ಕ್ಷಮೆ ಕೇಳ್ತೀನಿ. ದಯವಿಟ್ಟು ನನಗೆ ಒಂದ್ಸರಿ ಕ್ಷಮೆ ಕೊಡಿ. ಮತ್ತೆ ಇದೇ ರೀತಿ ಪೊಲೀಸ್ ಬೇಜಾರಾಗೋ ಕೆಲಸ ಮತ್ತೆ ಯಾವುದೇ ಆತರ ಪೊಲೀಸ್ ವಿರುದ್ಧವಾಗಿ ಯಾವುದು ಮಾತಾಡಲ್ಲ. ಅಂದ್ರೆ ನಂಗೆ ಬೇಜಾರಿತ್ತು ಏನು ಅಂದ್ರೆ ಬಾಂಗ್ಲಾದೇಶಿಗಳು ತುಂಬಾ ಬೆಂಗಳೂರಲ್ಲಿ ಬರ್ತಿದಾರಲ್ಲ, ಅವ್ರ ಬಗ್ಗೆ ಯಾರು ಕೂಡ ಆಕ್ಷನ್ ತಗೊಂಡು ಅವ್ರನ್ನ ಅವ್ರ ದೇಶಕ್ಕೆ ವಾಪಸ್ ಕಳಿಸ್ತಾ ಇಲ್ಲ ಅಂತ ನನಗೆ ತುಂಬಾ ಬೇಜಾರಿತ್ತು. ಆ ಬೇಜಾರಿಂದ ನಾನು ಆ ರೀತಿ ತಪ್ಪಾಗಿ ಮಾತಾಡ್ಬಿಟ್ಟೆ. ಮತ್ತೆ ಆಕ್ಷನ್ ತಗೊಳ್ತಾನೆ ಸುಮ್ಮನೆ ಬಿಡ್ತಿದ್ದಾರೆ ಅಂತ ತುಂಬಾ ಬೇಜಾರಿತ್ತು. ಮತ್ತೆ ಸ್ವಲ್ಪ ದಿನ ಹಿಂದೆಗಳೆಲ್ಲ ನೋಡಿದೆ ನಾನು ಆಕ್ಷನ್ ತಗೊಂತಿಲ್ಲ ಅಂತ. ಆ ಬೇಜಾರಿಂದ ನಾನು ನಮ್ಮ ಪೊಲೀಸ್ ಅವರಿಗೆ ತಪ್ಪಾಗಿ ಮಾತಾಡ್ಬಿಟ್ಟೆ. ದಯವಿಟ್ಟು ಇದೇ ರೀತಿ ತಪ್ಪು ಮತ್ತೆ ನಾನು ಯಾವ್ದು ಮಾಡಲ್ಲ, ಪೊಲೀಸರ ವಿರುದ್ಧ ಯಾವ್ದು ಮಾತಾಡಲ್ಲ. ದಯವಿಟ್ಟು ನಮ್ಮ ಕರ್ನಾಟಕ ಪೊಲೀಸು ನನಗೆ ಕ್ಷಮೆ ಕೊಡಬೇಕು.